किङ्किणिमालिकारशनाञ्चितं तमवञ्चितं कम्रकाञ्चनवस्त्रचेत्रकटिं घन प्रभया घनम् नम्रनागकरोपमोरुमनामयं शुभधीमयम् नौम्यहं वररूप्यपीठकृतालयं हरिमालयम् पालयाच्युत पालयाजित पालय कमलालय लीलया धृतभूधराम्बुरुहोदर स्वजनोदर हैमकिङ्किणिमालिका रशनाञ्चितम् ಕಿಂಕಿಣಿ ಮಾಲಿಕಾ ಸಣ್ಣ ಸಣ್ಣ ಗಿಲಿಗಿಲಿ ಮಾಡುವ ಶಬ್ದವುಳ್ಳ ಗೆಜ್ಜೆಗಳಿಂದ ಅದು ಬಂಗಾರದ್ದು. ಅದು ರಶನಾಂಚಿತಂ ಅದರ ಹಗ್ಗವನ್ನ ಸೊಂಟಕ್ಕೆ ತೊಟ್ಟಿದ್ದಾನೆ ಅಂದ್ರೆ ಉಡುದಾರವನ್ನ ಅದು ಆ ಉಟ್ಟ ಪಟ್ಟೆಯ ಮೇಲೆ ಅದರ ಬಣ್ಣ ಇನ್ನಷ್ಟು ಮೆರುಗು, ಅದರ ಸದ್ದು. ಅವನು ಪುಟ್ಟ ಹುಡುಗ ಹೆಜ್ಜೆ ಇಟ್ಟುಕೊಂಡು ಬರಬೇಕಾದ್ರೆ ಆ ಸೊಂಟದ ಮೇಲಿನ ಕಿರುಗೆಜ್ಜೆಗಳೆಲ್ಲ ಗಲ್ 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 ಅಂತ ಮಾಡ್ತಾ ಇದ್ದಾಗ ಅದರಲ್ಲೂ ಒಂದು ಸಂಗೀತದ ನಾದ ಕೇಳುಗನ ಕಿವಿಗೆ ಅತ್ಯಂತ ಹಿತವನ್ನೇ ಉಂಟು ಮಾಡುವಂಥದ್ದು. ತಂ ಅವಂಚಿತಂ, ಇಲ್ಲಿ ತನಕ ಯಾರು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು, ಶಕಟ ಇರಬಹುದು, ಪೂತನಿ ಇರಬಹುದು, ಅಥವಾ ಇನ್ಯಾರ್ಯಾರು ಎಷ್ಟೆಷ್ಟೋ ರೀತಿಯಿಂದ ಕೃಷ್ಣನನ್ನ ವಂಚಿಸ್ಲಿಕ್ಕೆ, ಕೇಶಿ ಇರಬಹುದು, ಧೇನುಕ ಇರಬಹುದು, ಅರಿಷ್ಟ ಇರಬಹುದು, ಸ್ವತಃ ಕಂಸ ಹಲವು ಪ್ರಯೋಗಗಳನ್ನ ಮಾಡಿದ. ಯಾರಿಂದಲೂ ಕೂಡ ಅವನನ್ನ ವಂಚನೆ ಮಾಡ್ಲಿಕ್ಕಾಗ್ಲಿಲ್ಲ. ತಂ ಅವಂಚಿತಂ, ಶಕಟದ ರೂಪದಲ್ಲಿ ಬಂದ, ಸುಂದರವಾದ ಹುಡುಗಿಯ ರೂಪದಲ್ಲಿ ಬಂದ, ಬಕದ ರೂಪದಲ್ಲಿ ಬಂದ, ಕುದುರೆಯ ರೂಪದಲ್ಲಿ ಬಂದ, ಕರುವಿನ ರೂಪದಲ್ಲಿ ಬಂದ, ಗೂಳಿಯ ರೂಪದಲ್ಲಿ ಬಂದ, ಕತ್ತೆ ರೂಪದಲ್ಲಿ ಬಂದ. ರಾಕ್ಷಸರು ಒಬ್ಬೊಬ್ರು ಬಂದವರು ಯಾರು ಕಮ್ಮಿಯವರಲ್ಲ. ಬಂದ ಎಲ್ಲಾ ರಕ್ಕಸರನ್ನು ಕೂಡ ಅನಾಯಾಸವಾಗಿ ಭಗವಂತ ವಂಚಿತನಾಗದೆ ಅವರನ್ನೇ ಮುಗಿಸಿದ. ತಂ ಅವಂಚಿತಂ. ಕಮ್ರ ಕಾಂಚನ ವಸ್ತ್ರ ಚಿತ್ರ ಕಟಿಂ. ಕಮ್ರ ತುಂಬಾ ಸುಂದರವಾದ, ಅಂದ್ರೆ ಕಾದ ಬಂಗಾರದಿಂದ ಕಸೂತಿ ಎಳೆದ ವಸ್ತ್ರದ ಚಿತ್ರಕಟಿಂ, ಅದ್ಭುತವಾದ ಆ ಕಸೂತಿಯಿಂದ ಪಟ್ಟಿಗಳೆಲ್ಲ ಸೊಂಟದ ಮೇಲೆ ಬರುತ್ತಲ್ಲ, ಹಾಗೆ ವಸ್ತ್ರದಿಂದ ಕೂಡಿದ ಕಟಿ, ಸೊಂಟ ಉಳ್ಳವನು, ಬಿಗಿಯಾದ ಸುಂದರವಾದ ಚಂದದ ಪೀತಾಂಬರದ ಪಟ್ಟೆಯನ್ನುಟ್ಟವ. ಘನಪ್ರಭಯ ಘನಂ. ಘನಪ್ರಭಾ ಅಂದ್ರೆ ಮೋಡದ ಬಣ್ಣ. ಮೋಡದ ಬಣ್ಣದಿಂದ ಕೂಡಿದ ಅತ್ಯಂತ ಘನಿಷ್ಠ ಅಂದ್ರೆ ದೊಡ್ಡ ವ್ಯಕ್ತಿತ್ವ. ಘನ ಅಂದ್ರೆ ಹಿರಿತನ, ಘನವೆತ್ತ ಸರಕಾರ, ಘನವೆತ್ತ ಮುಖ್ಯಮಂತ್ರಿಗಳು ಅಂತ. ಘನ ಅಂತಂದ್ರೆ ಭಾರವುಳ್ಳದ್ದು, ಗಂಭೀರವಾದದ್ದು, ತುಂಬಾ ಬೆಲೆ ಬಾಳುವಂಥದ್ದು ಅಂತೆಲ್ಲ ಅರ್ಥ. ಸಾಂದ್ರವಾದದ್ದು. ಪ್ರಭಯ ಘನಂ, ಈ ಪ್ರಭೆಯಿಂದ ಮತ್ತಷ್ಟು ಚೆಲುವಿನ ಮೂಟೆಯಾಗಿ ಕೂತಿದ್ದಾನೆ. ನಮ್ರನಾಗ ಕರೋಪಮೋರುಂ. ನಮ್ರ ಅಂದ್ರೆ ಬಾಗಿದ ಸೊಂಡಿಲಿನ, ಅಂದ್ರೆ ಅದು ಫೆರೋಷಿಯಸ್ ಆದಾಗ, ಸೀರಿಯಸ್ ಆಗಿ ತನ್ನ ಸೊಂಡಿಲನ್ನ ಬೀಸ್ತಾ ಇದೆ ಅಂತಾಗ ಅದು ದೇಹ ಇಡೀ ರಫ್ ಆಗ್ಬಿಡುತ್ತೆ. ಆದ್ರೆ ಯಾವಾಗ ತನ್ನ ಯಜಮಾನನಿಗೋ ಅಥವಾ ತನ್ನ ಜೊತೆಗಾತಿಗೋ ತನ್ನ ಪ್ರೀತಿಯನ್ನ ಸವರುವ ಸೊಂಡಿಲಾದಾಗ ನಮ್ರ ಬಾಗಿದ ಸ್ಥಿತಿಯಲ್ಲಿರುವಂತಹ ನಾಗ ಅಂದ್ರೆ ಆನೆ ಅಂತ ಅರ್ಥ. ನಾಗ ಅಂದ್ರೆ ಇನ್ನೊಂದು ಅರ್ಥ ಇದೆ ಸರ್ಪ ಅಂತ, ಆದ್ರೆ ಇಲ್ಲಿ ಸರ್ಪದ ಬಗ್ಗೆ ಹೇಳಿಲ್ಲ. ಯಾವಾಗ್ಲೂ ನಾಗಕ್ಕೆ ಕರ ಇಲ್ಲ. ಕರ ಇರುವುದು ಅಂದ್ರೆ ಕೈ ಇರುವುದು ಆನೆಗೆ. ಕೈ ಎಲ್ಲಿ ಇದೆ ಅಂದ್ರೆ ಸೊಂಡಿಲೆ ಅದಕ್ಕೆ ಕೈ. ಅದ್ ನೀವು ತೆಂಗಿನಕಾಯಿ ಕೊಡಿ,
ಅದನ್ನ ಸೊಂಡಿಲಿಂದ ತಗೊಂಡು ಕಾಲಡಿಯಲ್ಲಿ ಹಾಕಿ ತನ್ನ ಹೆಬ್ಬೆರಳಿನಿಂದ ಅಥವಾ ಅದಕ್ಕೆ ಸುತ್ತ ಒಂಚೂರು ಚೂರು ಬೆರಳು ತರ ಕಾಣುತ್ತಲ್ಲ, ಆ ಬೆರಳಿನಿಂದ ಅದರ ಗೆರಟೆಯನ್ನು ಮಾತ್ರ ಬಿಚ್ಚಿ ಒಳಗಿನ ತೆಂಗಿನಕಾಯಿನ ಮಾತ್ರ ತಿನ್ನುತ್ತೆ. ಉಳಿದಿದ್ದೆಲ್ಲ ಪುಡಿ ಮಾಡಿ ಹೊರಗೆ ಎಸ್ದು ಬಿಡುತ್ತೆ. ಅಂದ್ರೆ ಅಷ್ಟು ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನು ಹೇಗೆ ಒಡೆದ್ರೆ ಕಾಯಿ ಬೇರೆ ಆಗುತ್ತೆ, ಅದರ ಗೆರಟೆ ಬೇರೆ ಆಗುತ್ತೆ ಅಂತ ಅದಕ್ಕೆ ಗೊತ್ತಿರುತ್ತೆ. ಅದರಿಂದಾಗಿ ನಾಗಕರ, ಆನೆಯ ಸೊಂಡಿಲಿನ ಉಪಮಾ, ಸೊಂಡಿಲಿನಂತೆ ಊರು, ತೊಡೆ ಉಳ್ಳವ ಅಂದ್ರೆ ತುಂಬಾ ತುಂಬಿದ ತೊಡೆ ಅಂತ ಅರ್ಥ. ಆನೆಯ ಸೊಂಡಿಲು ಹೇಗೆ ತುಂಬಿಕೊಂಡಿರುತ್ತೆ ಹಾಗೆ ಅವನ ತೊಡೆಯೂ ಕೂಡ ತುಂಬಿ ನಿಂತಿದೆ. ಅನಾಮಯಂ, ಯಾವುದೇ ವಿಕಾರಗಳಿಲ್ಲ, ದೋಷಗಳಿಲ್ಲ, ಅವನ ಹತ್ರ ಕೊರತೆಗಳಿಲ್ಲ. ಆಮಯ ಅಂದ್ರೆ ರೋಗ, ಆಮಯ ಅಂದ್ರೆ ಕಮ್ಮಿ ಆಗುದು ದೇಹದಲ್ಲಿ ಯಾವುದೋ ಒಂದು ಏನೇನೋ ತರದ್ ಹೇಳ್ತಾರಲ್ಲ, ಡೆಮೆನ್ಷಿಯನ್ಸ್, ಈ ತರ ಆ ತರ, ಆ ಸತ್ವ ಇಲ್ಲ, ಈ ಇದಿಲ್ಲ, ನೇನೋ ನರ ದೌರ್ಬಲ್ಯ, ಇನ್ನೊಂದು ಮತ್ತೊಂದು ಅಂತೆಲ್ಲ. ಇದೆಲ್ಲದಕ್ಕೂ ಕಾರಣವಾದಂತಹ ಯಾವುದೇ ವೀಕ್ನೆಸ್ ಅವನಿಗಿಲ್ಲ. ಅದರಿಂದಾಗಿ ಅವನು ಅನಾಮಯಂ. ಇದು ದೇವರ ಬಗ್ಗೆ ನಾವು ಯಾವಾಗ್ಲೂ ಚಿಂತಿಸಬೇಕಾದ ಗುಣ. ನಮ್ಗೆ ರೋಗ ಪರಿಹಾರ ಆಗ್ಬೇಕು ಅಂದ್ರೆ ದೇವರನ್ನ ನಾವು ಯಾವಾಗ್ಲೂ ಅನಾಮಯ ಅಂತ ಚಿಂತಿಸ್ಬೇಕು. ನಮ್ಗೆ ಯಾವುದೋ ಲೋಕದ ವ್ಯವಹಾರವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಆವಾಗ ಭಗವಂತನನ್ನ ಅನಾಮಯ ಅಂತ ಚಿಂತಿಸ್ಬೇಕು. ಇದು ದೇವರು ನಮಗೆ ಕೊಟ್ಟಂತಹ ಅಪರೂಪದ ಗುಣಚಿಂತೆಗೆ ಬೇಕಿರುವ ಹೆಸರು ಅನಾಮಯಂ. ಶುಭ ಧೀಮಯಂ, ಅವನ ಬುದ್ಧಿ, ಅವನ ಮನಸ್ಸು, ಅವನ ಆಲೋಚನೆಗಳು ಹೇಗೆ ಅಂದ್ರೆ ಶುಭ, ಯಾವಾಗ್ಲೂ ಹಿತವನ್ನೇ ಬಯಸ್ತಾ ಇರುತ್ತೆ. ಲೋಕದ ಎಲ್ಲ ವ್ಯವಸ್ಥೆಯನ್ನು ಅವರವರ ಕರ್ಮಕ್ಕನುಗುಣವಾಗಿ ಜ್ಞಾನಮಯ. ಧೀ ಅಂದ್ರೆ ಜ್ಞಾನ ಅಂತ ಅರ್ಥ. ಶುಭ ಧೀ ಅಂತಂದ್ರೆ ಶುದ್ಧವಾದ ಜ್ಞಾನದಿಂದ, ಶುದ್ಧವಾದ ಸತ್ವದಿಂದ, ಶುದ್ಧವಾದ ಅಥವಾ ಯೋಚನಾ ಶಕ್ತಿ, ಅರಿವಿನ ಶಕ್ತಿ, ಇದು ಭಗವಂತನದು. ಶುಭ ಧೀಮಯಂ. ನೌಮ್ಯಹಂ, ಅಂತಹ ಶ್ರೀಕೃಷ್ಣನನ್ನು ಅಹಂ ನೌಮಿ, ನಮಸ್ಕಾರ ಮಾಡುತ್ತೇನೆ. ಎಂಥವನನ್ನ? ವರ ರೂಪ್ಯ ಪೀಠ ಕೃತಾಲಯಂ, ರೂಪ್ಯ ಪೀಠದಲ್ಲಿ ಆಲಯಂ, ಮನೆ ಮಾಡಿಕೊಂಡವನನ್ನು ನಾನು ನಮಿಸುತ್ತೇನೆ. ಹರಿಂ ಆಲಯಂ, ಹರಿಯನ್ನು. ಆಲಯಂ, ನನಗೆ ಎಚ್ಚರ ಇರುವ ತನಕ, ನೀನು ಯೋಚಿಸ್ಲಿಕ್ಕೆ ಅವಕಾಶ ಕೊಡುವ ತನಕವೂ ಕೂಡ ನಾನು ಅದನ್ನ ಯೋಚಿಸ್ತೇನೆ ನನ್ನ ಕೈಯಿಂದ. ಅಂತಹ ಕೆಲಸವನ್ನ ನೀನೇ ಮಾಡಿಸ್ಬೇಕು. ಆದ್ರೆ ಮಾಡಿಸಿದ್ರೆ ನಾನು ಖಂಡಿತ ಅದರಲ್ಲಿ ತೊಡಗುತ್ತೇನೆ ಅನ್ನುವ ಹಾಗೆ ವಾದಿರಾಜ ಗುರುಗಳು ಕೃಷ್ಣನನ್ನ ಅತ್ಯಂತ ಮುದ್ದಾದ ಚಿತ್ರಣದೊಂದಿಗೆ ನಮಗೆ ನಮಿಸ್ಲಿಕ್ಕೆ ಬೇಕಿರುವ ರೂಪವನ್ನ ಕೊಟ್ಟಿದ್ದಾರೆ. ಆ ಗುರುಗಳಿಗೆ ವಿಶೇಷ ಕೃತಜ್ಞತೆಯನ್ನ ಅರ್ಪಿಸಿ ಇವತ್ತಿನ ಈ ಚಿಂತನೆಯನ್ನ ಇನ್ನೊಂದು ಸ್ವಲ್ಪ ಹೊತ್ತು ಮಾಡುವುದಲ್ಲ, ಇನ್ನೊಂದು ಶ್ಲೋಕ ನೋಡೋಣ. ವೃತ್ತಜಾನು ಮನೋಜ್ಞ ಜಂಘಮ ಮೋಹದಂ ಪರಮೋಹದಂ ರತ್ನಕಲ್ಪನಕತ್ವಿಷಾಹೃತ ಹೃತ್ತಮಸ್ತತಿಮುತ್ತಮಂ ಪ್ರತ್ಯಹಂ ರಚಿತಾರ್ಚನಂ ರಮಯಾ ಸ್ವಯಾ ಗತಯಾ ಸ್ವಯಂ ಚಿತ್ತ ಚಿಂತಯ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರುಹೋದರ ಸ್ವಜನೋದರ. ವೃತ್ತಜಾನು ಮನೋಜ್ಞ ಜಂಘಂ. ಜಾನು ಅಂದ್ರೆ ತೊಡೆಯಿಂದ ಕೆಳಭಾಗದ ಮಣಿಗಂಟಿನ ಕೆಳಭಾಗದ ಮೀನಖಂಡ ಎಲ್ಲ ಸೇರಿ ಉರುಟಾದ ಮೊಣಗಂಟು. ಆ ಮೊಣಗಂಟು ಚಂದ ಉರುಟ್ಟಾಗಿದೆ. ಮನೋಜ್ಞಂ, ಮನಸ್ಸಿಗೆ ಹಿತ ಕೊಡುವಂತದ್ದಾಗಿದೆ. ಜಂಘಂ, ಅದರ ಕೆಳಭಾಗಿನ ಮೊಣಕಾಲುಗಳು ಅಂತೆಯೇ ಚಲುವನ್ನ ಹೊಂದಿದೆ. ಅಂದ್ರೆ ಲಕ್ಷಣ ಭರಿತವಾದಂತಹ ಮೊಣಕಾಲು, ಲಕ್ಷಣ ಭರಿತವಾದಂತಹ ಮೀನಖಂಡ. ಮೋಹದಂ, ದುಷ್ಟರಿಗೆ ಮೋಹ ಹೊಡಿಸ್ಬೋದು, ಆದ್ರೆ ಅಮೋಹದಂ,
ಸಜ್ಜನರಿಗೆ ಮೋಹವನ್ನ ಕಳೆಯುವಂಥದ್ದು. ಇದನ್ನ ತ್ರಿವಿಕ್ರಮ ಪಂಡಿತರು ಕೂಡ ವಿಷ್ಣು ಸ್ತುತಿಯಲ್ಲಿ ಭಗವಂತನ ಮೊಣಗಂಟನ್ನು ಚಿಂತಿಸುವಾಗ ಈ ಮೋಹವನ್ನ ಕಳೆಯುವ ಶಕ್ತಿಯಾಗಿ ಮೊಣಗಂಟನ್ನು ಚಿಂತಿಸಿದ್ದು ಇದೆ. ಹಾಗಾಗಿ ಭಕ್ತರ ಭ್ರಮೆಯನ್ನ ಕಳೆಯುವಂಥದ್ದು ಮೊಣಗಂಟು. ಇನ್ನೆಲ್ಲೋ ಮಧ್ವ ವಿಜಯದಲ್ಲೂ ನಾರಾಯಣ ಪಂಡಿತರು ಕೂಡ ನಾರಾಯಣನ ವರ್ಣನೆಯನ್ನ ವ್ಯಾಸರ ಜೊತೆಗೆ ನಡೆಸುವಾಗ ಅಲ್ಲೂ ಕೂಡ ದೇವರ ಮೊಣಗಂಟು ಅವರು ಹೀಗೆ ಅಚಲಾಸನ ಯೋಗ ಪಟ್ಟಿಕರಾಗಿ ಕೂತಾಗ ಅದು ಮೋಹವನ್ನ ಕಳೆಯುವಂಥದ್ದು ಅಂತ ಒಂದು ವರ್ಣನೆ ಮಾಡಿದ್ದಿದೆ. ಹೀಗೆ ಭಕ್ತರ ಮೋಹವನ್ನ ಕಳೆಯುವ, ಭ್ರಮೆಯನ್ನ ದೂರೀಕರಿಸುವಂತಹ ಮೊಣಗಂಟು ಅದು. ಅಷ್ಟೇ ಅಲ್ಲ, ಪರಮೋಹದಂ, ಪರರಿಗೆ, ಶತ್ರುಗಳಿಗೆ, ದೋಷಿಗಳಿಗೆ ತಪ್ಪು ಚಿಂತನೆ ಮಾಡುವುದೇ ಬದುಕಿನುದ್ದದ ಜವಾಬ್ದಾರಿ ಅಂತ ಅನ್ನುವ ಹಾಗೆ ದುರ್ಯೋಧನ ಯಾರನ್ನ ನೋಡಿದ್ರು ಕೂಡ ಅವರಲ್ಲಿ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೈಕೊಂಡೇ ತಿರುಗ್ತಿದ್ದ. ಪಾಂಡವರಲ್ಲೂ ಅವರಿಗೆ ಹಿತ ಕಾಣಿಸ್ತಿರ್ತಿಲ್ಲ, ಗುಣ ಕಾಣಿಸ್ತಿರ್ಲಿಲ್ಲ. ಅಂಥವ್ರು ಪರರು. ಅವರಿಗೆ ಮತ್ತೆ ಮತ್ತೆ ಅದೇ ವಿಷಯದಲ್ಲಿ ಕೃಷ್ಣ ಮಾಡಿದ ದೋಷಗಳೇ ಕಾಣಿಸ್ತಿತ್ತು, ಪಾಂಡವರು ಮಾಡಿದ ಅವ್ಯವಸ್ಥೆಗಳೇ ಅವನಿಗೆ ಎದ್ದು ಕಾಣಿಸ್ತಿತ್ತು. ಸ್ವತಃ ರಾವಣನು ಕೂಡ ರಾಮನ ಬಗ್ಗೆ ಮಾತನಾಡುವಾಗ ಕೇವಲ ಅಯ್ಯೋ ತಂದೆಯಿಂದ ಓಡಿಸಲ್ಪಟ್ಟವ, ರಾಜ್ಯವನ್ನ ಉಳಿಸ್ಕೊಳ್ಳಿಕ್ಕಾಗದೆ ಕಾಡಿಗೆ ಬೀದಿಗೆ ಬಿದ್ದವ, ಬರಿಗಾಲಲ್ಲಿ ಋಷಿಮುನಿಗಳ ತರ ಓಡಾಡಿಕೊಂಡು ಕಷ್ಟಪಡುವವ ಅಂತ ಅವನಿಗೆ ಯಾವುದದು ಸತ್ಯ ಅಲ್ಲ. ಆದ್ರೆ ಅವನಿಗೆ ಕಂಡದ್ದು ಹಾಗೆ, ಲೋಕದಲ್ಲಿ ಎಲ್ಲ ಪ್ರಚಾರ ಮಾಡಿಕೊಂಡು ಬಂದದ್ದೇ ಹಾಗೆ. ಅವರಿಗೆಲ್ಲ ಮೋಹಕ್ಕೊಳಗಾಗುವ ಹಾಗೆ ಇವತ್ತಿಗೂ ಸೀತೆಯನ್ನ ಕಳ್ಕೊಂಡವ, ಅವನಿಗೇನು ಸಾಮರ್ಥ್ಯವೇ ಆಗ್ಲಿಲ್ಲ, ಸೀತೆಯನ್ನ ಕಳ್ಕೊಂಡು ಹತ್ತು ಬಿಟ್ಟ, ಕೃಷ್ಣ ಹುಡುಗಿಯರ ಜೊತೆಗೆ ಲಲ್ಲೆ ಹೊಡೆದ ಅಂತ ಈ ರೀತಿ ಹೇಳ್ಕೊಂಡೇ ತಿರುಗ್ತಾ ಇರ್ತಾರೆ. ಆದ್ರೆ ಅದರ ಅಂತರ ಏನು, ಆಂತರ ಏನು, ಸತ್ಯ ಏನು, ಇದನ್ನ ಅವರಿಗೆ ತಿಳ್ಕೊಳ್ಳುವ ಅಪೇಕ್ಷೆ ಇರುವುದಿಲ್ಲ. ಅದಕ್ಕೆ ಪರಮೋಹದಂ ಅಂತವರಿಗೆ ಮೋಹನೆ ಕೊಡ್ತಾನೆ. ನೀವು ಏನ್ ಚಿಂತನೆ ಮಾಡಿದಿರೋ ಅದಕ್ಕೆ ಬಲ ಸಿಗುವಂತೆಯೇ ಮತ್ತಷ್ಟು ಕೆಲವು ಘಟನೆಗಳು ಅವರ ಕಣ್ಣ ಮುಂದೆ ನಡೀತಾ ಹೋಗುತ್ತೆ. ಅವರು ಅದನ್ನೇ ಒಪ್ಕೊಳ್ತಾ ಹೋಗ್ತಾರೆ. ರತ್ನಕಲ್ಪ ನಖತ್ವಿಷಾಹೃತಂ, ರತ್ನಕಲ್ಪ ನಖ, ರತ್ನದಂತೆ ಕಾಣುವ ರತ್ನವನ್ನೇ ಎಲ್ಲೋ ಬೆರಳುಗಳಿಗೆ, ಉಗುರಿನ ತುದಿಗಳಿಗೆ ಜೋಡಿಸಿಟ್ಟಂತೆ ಕಾಣುವ, ಹೊಳೆಯುವ, ಫಳಫಳ ಬಣ್ಣದಿಂದ ಕೂಡಿದಂತಹ ಉಗುರುಗಳ ಕಿರಣಗಳಿಂದ ಹೃತಂ, ಉಗುರಿನ ಕಾಂತಿಯಿಂದಲೇ ಭಕ್ತರ ಭ್ರಮೆಯನ್ನ ಕಳೆದವ, ಕತ್ತಲೆಯನ್ನ ದೂರಪಡಿಸಿದವ. ಹೃತ ಹೃತ್ತಮಸ್ತತಿ ಮುತ್ತಮಂ, ಹೃತ ಹೃತ್ತಮ, ಹೃತ್ತಮ ಅಂದ್ರೆ ಭಗವಂತನ ಪಾದದ ಉಗುರು, ಅಥವಾ ಇಲ್ಲಿ ಪಾದಕ್ಕೆ ಬರುದು ನಾವು, ಪಾದದ ಉಗುರು ಹೃದಯದ ಮಧ್ಯದಲ್ಲಿ ಚಿಂತನೆ ಮಾಡಿದ್ರಿಂದ ಹೃದಯದಲ್ಲಿ ಅಡಗಿದ ಕತ್ತಲೆಯ ಕೊಳೆಯನ್ನೆಲ್ಲ ಈ ಬೆಳಕು ಕಳೆದು ದೂರಕ್ಕೆ ಓಡಿಸಿ ಬಿಡುತ್ತೆ. ಮತ್ತೆ ಬಾರದಂತೆ ಅಲ್ಲಿ ಒಂದು ಸ್ಥಿರವಾದ ಎಚ್ಚರವನ್ನ ಮೂಡಿಸುತ್ತೆ. ಅಂತಹ ಹೃತ ಹೃತ್ತಮ, ಹೃತ್ ಎದೆಯ, ತಮ ಕತ್ತಲೆಯನ್ನು, ತತಿ ಒಂದಲ್ಲ, ತತಿ ಅಂದ್ರೆ ರಾಶಿ ಅಂತ ಅರ್ಥ, ಗುಂಪು ಗುಂಪು, ಸಾಲು ಸಾಲು. ಹೃತ್ತಮಸ್ತತಿಂ ಉತ್ತಮಂ, ಅದು ಅತ್ಯಂತ ಉತ್ತಮವಾದಂತಹ ಸ್ವರೂಪದವನು, ಸರ್ವೋತ್ತಮನಾಗಿದ್ದಾನೆ ಭಗವಂತ ಅಂತ ಅರ್ಥ. ನಖತ್ವಿಷ ಹೃತ್ತಮಸ್ತತಿಂ, ಉಗುರಿನ ಬೆಳಕಿನಿಂದಲೇ, ಕಾಂತಿಯಿಂದಲೇ, ತ್ವಿಷ ಅಂದ್ರೆ ಟ್ವಿಟ್, ಟ್ವಿಟ್ ಅಂದ್ರೆ ಕಾಂತಿ, ಉಗುರಿನ ಕಾಂತಿಯಿಂದಲೇ ಹೃದಯದ ನಡುವೆ ಅಡಗಿದ ಕತ್ತಲೆಯ ಕೊಳೆಯನ್ನೆಲ್ಲ ದೂರಕ್ಕೆ ಓಡಿಸಿದವನನ್ನು, ಉತ್ತಮಂ ಎಲ್ಲರಿಗಿಂತ ಎತ್ತರದ ಸರ್ವೋತ್ತಮ ಸ್ಥಿತಿಯಲ್ಲಿರುವಂತಹ ಭಗವಂತನನ್ನು, ಪ್ರತ್ಯಹಂ ಪ್ರತಿದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ, ಯಾವತ್ತೋ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಅಂತ ಮಾಡುದು, ಹಾಗೆಲ್ಲ ಭಾರಿ ದೇವರಿಗೆ ಸೇವೆ, ಆಮೇಲೆ ಮತ್ತೆ ನೆನಪಾಗುದು ದೇವರು ಮುಂದಿನ ವರ್ಷವೇ. ಬೆಳಗ್ಗೆ ಎದ್ದು ಒಂದ್ಸರ್ತಿ ದೇವರ ಮುಂದೆ ಕೈ ಮುಗಿದು ಹೋದ್ರೆ ಮತ್ತೆ ಮರುದಿನ ಬೆಳಿಗ್ಗೆ ಬಂದಾಗ್ಲೇ ದೇವರು ನೆನಪಾಗುದು. ಹೀಗಾದ್ರೆ ಉಪಯೋಗ. ಒಂದು ವರ್ಷಕ್ಕಿಂತ ಒಂದು ದಿನದ್ದು ಬೆಳಿಗ್ಗೆದ್ದು ಬೆಟರ್, ಆದ್ರೆ ಅದು ಬೆಟರ್ ಅಲ್ಲ, ಅದು ಅದಕ್ಕಿಂತ ಇದು ಬೆಟರ್ ಅಷ್ಟೇ ಹೊರತು ನಿಜವಾದ ಬೆಳವಣಿಗೆ ಆಗ್ಬೇಕಾದದ್ದು ಏನು ಅಂದ್ರೆ ಪ್ರತ್ಯಹಂ, ಈ ಪ್ರತಿ ಅಹ ಅಂದ್ರೆ ಪ್ರತಿ ಹಗಲಿನಲ್ಲೂ, ಈಗ ಹಗಲು ಮುಗಿದ ಮೇಲೆ ಅಹಸ್ ಅಂದ್ರೆ ಇಡೀ ದಿನ ಅಂತ ಅರ್ಥ. ಪ್ರತ್ಯಹಂ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಹೊತ್ತಿಗೂ ಸಾಧ್ಯವಾದಷ್ಟು ಅಹಂ, ಇದು ಅವ್ರು ಹೇಳ್ತಾರೆ ರಚಿತಾರ್ಚನಂ, ನಾನು ಪ್ರತಿ ಕ್ಷಣವೂ ಕೂಡ ಬಯಸಿ ಬಂದಂತಹ ಭಗವಂತನ ರೂಪವನ್ನ ಅನುಸಂಧಾನ ಮಾಡುತ್ತೇನೆ. ಯಾರಿಗೋಸ್ಕರ? ತನ್ನ ಮಡದಿಯಾದ
ರಮೆಯಿಂದ ಪೂಜೆ ಕೊಳ್ತಾ ಇರುವಂತಹ ಭಗವಂತನನ್ನು ನಾನು ಪೂಜಿಸ್ತೇನೆ. ಅದು ರುಕ್ಮಿಣಿ ಕರಾರ್ಚಿತ ಅಲ್ವಾ? ಭೈಷ್ಮೀ ಮಧ್ವ ಕರಾರ್ಚಿತಂ. ಭೈಷ್ಮಿ ಮೊದಲು ಪೂಜೆ ಮಾಡಿ, ಆಮೇಲೆ ಮಧ್ವರು ಅದನ್ನ ಪ್ರತಿಷ್ಠೆ ಮಾಡಿ, ಇವತ್ತಿಗೂ ಅದೇ ಸನ್ನಿಧಾನವುಳ್ಳ ಹಿರಿಯರಿಂದ ಪೂಜೆಗೊಳ್ಳುತ್ತಾ ತನ್ನ ಸೇವೆಯನ್ನು ಮಾಡಿಕೊಳ್ಳುತ್ತಿರುವ ಕೃಷ್ಣನನ್ನು ನಾನು ನಮಿಸುತ್ತೇನೆ ಅಂತ ವಾದಿರಾಜ ಗುರುಗಳು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ರಮಯ ಸ್ವಯ ಆಗತಯ. ರಮೆ ಕೇಳಿದ್ದಕ್ಕಾಗಿ ಸ್ವಯಂ ಭಗವಂತನೇ ತನ್ನ ಕೈಯಾರೆ ವಿಶ್ವಕರ್ಮನಿಂದ ಮಾಡಿಸಿಕೊಟ್ಟು ರಮೆಯಿಂದ ಪೂಜೆಗೊಂಡು ಈಗ ಆಚಾರ್ಯರಿಂದ ಗೌರವ ಪಡೆಯುತ್ತಿರುವಂಥವನನ್ನು ಚಿಂತಯ, ಹೇ ಚಿತ್ತ, ಹೇ ಮನಸ್ಸೇ ಚಿಂತಿಸು. ರೂಪ್ಯಪೀಠ ಕೃತಾಲಯಂ, ರೂಪ್ಯಪೀಠದಲ್ಲಿ ನೆಲೆಯಾದವನನ್ನು, ಹರಿಂ ಆಲಯಂ, ನಮ್ಮ ಹೃದಯವು ರೂಪ್ಯಪೀಠವಾದಾಗ ಭಗವಂತ ಅಲ್ಲಿ ಆಲಯ ಮಾಡುತ್ತಾನೆ. ರೂಪ್ಯ ಅಂದ್ರೆ ಬೆಳ್ಳಿ, ಬಿಳಿ, ಶುದ್ಧ, ಸ್ವಚ್ಛವಾದ ಆಸನದ ಮೇಲೆ ಆತನನ್ನ ಕೂಡಿಸಿದ್ರೆ ಆಗ ಭಗವಂತ ನಮಗೆ ಒಲಿತಾನೆ ಅನ್ನುವ ಭಾವ ಈ ಪದ್ಯದಲ್ಲಿದೆ. ಇನ್ನು 2-3 ಪದ್ಯಗಳಿವೆ, ಮತ್ತೆ ಅದನ್ನ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಿತಮಸ್ತು.